ಇನ್ನು ಬೆಂಗಳೂರಿನ ಟನಲ್ ರಸ್ತೆ ಏನಿದೆ ಇದು ಕೇವಲ ರಾಜಕೀಯ ಹೋರಾಟ ಅಷ್ಟೇ ಆಗಿ ಉಳಿದಿಲ್ಲ ಅಥವಾ ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಈಗ ಪ್ರತಿಷ್ಠೆಯ ಕಾಳಗ ಕೂಡ ಆಗ್ತಾ ಇದೆ. ಇಷ್ಟು ದಿನ ತೇಜಸ್ವಿ ಸೂರ್ಯ ಮಾತ್ರ ಮಾತಾಡ್ತಾ ಇದ್ರು, ಅದಕ್ಕೆ ಕೌಂಟರ್ ಆಗಿ DCM DK ಶಿವಕುಮಾರ್ ಕೂಡ ಮಾತಾಡ್ತಿದ್ರು. ಈಗ ಕಾಂಗ್ರೆಸ್ನ ಇನ್ನಿತರ ನಾಯಕರು, ಇನ್ನಿತರ ಮಿನಿಸ್ಟರ್ಗಳು, ಇನ್ನಿತರ ಸಚಿವರು ಕೂಡ ನೇರವಾಗಿ ತೇಜಸ್ವಿ ಸೂರ್ಯ ವಿರುದ್ಧ ಗರಂ ಆಗ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಏನಾದರೂ ಕೂಡ ಅದಕ್ಕೆ ಎಕ್ಸ್ಪರ್ಟಾ ಅನ್ನುವಂಥ ಪ್ರಶ್ನೆಯನ್ನು ದಿನೇಶ್ ಗುಂಡೂರಾವ್ ಮುಂದೆ ಇಟ್ಟರೆ, ಅತ್ತ BJP ನಾಯಕರು ನೀವೇನೇ ಮಾಡಿ ಆದರೆ ಇದರಲ್ಲಿ ಸರಿಯಾದಂಥ ರೀತಿಯಲ್ಲಿ ಸೂಕ್ತ ನಿರ್ಧಾರವನ್ನು ಮಾತ್ರ ತೆಗೆದುಕೊಳ್ಳಿ, ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಟನಲ್ ರೋಡ್ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ದಿನೇಶ್ ಗುಂಡೂರಾವ್, ನಾವು ಟನಲ್ ರೋಡ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅಶೋಕ್ ಹೇಳ್ತಾ ಇದ್ದೀನಿ, ನಿನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ರಸ್ತೆಯನ್ನ ಸರಿ ಮಾಡಿದಿರಿ, ಗುಂಡಿ ಮುಚ್ಚಿದಿರಿ, ಕಸ ತೆಗೆದಿದ್ದೀರಿ, ಆಮೇಲೆ ನನಗೆ ಆಹ್ವಾನ ಕೊಡ್ಲಿ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಅಂದ್ರೆ ಲಾಲ್ಬಾಗ್ ಯಾಕೆ ಮಾಡ್ತೀರಾ? ಬೇರೆ ಜಾಗ ಹುಡುಕಿ. ಇವ್ರಿಗೆ ಏನಂದ್ರೆ ಒಳ್ಳೆ ಕೆಲಸ ಮಾಡಿ ನಾನು ಟ್ರಾಫಿಕ್ ಟನಲ್ ರೋಡ್ ಮಾಡಕ್ಕೂ ಶಕ್ತಿ ಇದೆ ನಮಗೆ ಅಂತ ಹೇಳಿ. ಅವ್ರು ನಿತಿನ್ ಗಡ್ಕರಿ ಅವರು ಎಲ್ಲಾ ಕಡೆ ಟನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅರ್ಧ ಖರ್ಚು ಮಾಡಿದ್ದಾರೆ, ನೀವೇ ಡಬಲ್ ಖರ್ಚು. ಬೆಂಗಳೂರಿನ ಸುರಂಗ ಸಮರ DK ತೇಜಸ್ವಿ ಸೂರ್ಯ ನಡುವಿನ ಪ್ರತಿಷ್ಠೆಯಾಗಿ ಬದಲಾಗಿ ಬಿಟ್ಟಿದೆ. ಟನಲ್ ರೋಡ್ ಕುರಿತ ಚರ್ಚೆ ರಾಜಕೀಯ ಜಿದ್ದಾಜಿದ್ದಿಗೆ ವೇದಿಕೆ ಹಾಕಿಕೊಟ್ಟಿದೆ. ಟನಲ್ ಬೇಡ ಬೇಡ ಅಂತಿರುವ BJP ನಾಯಕರು ಪರಿಸರ ಕಾಳಜಿ ವಿಚಾರ ಮುಂದಿಟ್ರೆ DK ಹಠಕ್ಕೆ ಬಿದ್ದವರಂತೆ ತಮ್ಮ ನಡೆಯನ್ನ ಸಮರ್ಥಿಸಿ ಕುಳಿತಿದ್ದಾರೆ. ಇದೇ ಜಟಾಪಟಿ ನಿನ್ನೆ ಬೆಂಗಳೂರಿನಲ್ಲಿ ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿಸಿತ್ತು. ಈ ಸುರಂಗ ಸಮರ ಇವತ್ತು ಕೂಡ ಮುಂದುವರೆದಿದೆ. ಟನಲ್ನಿಂದ ಪರಿಸರಕ್ಕೆ ಹಾನಿ ಅಂತಿರುವ BJP ನಾಯಕರು ವಿರೋಧವನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ DCM DK ಶಿವಕುಮಾರ್ ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದಲ್ಲಿಯೇ ಸಮಿತಿ ಮಾಡ್ತೀನಿ, ಸಲಹೆ ಕೊಡ್ಲಿ ಎಂಬ ಮಾತುಗಳನ್ನಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್ ಯಾಕೆ ಹಣ ಪೋಲು ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ನಾನು ಅಶೋಕ್ ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ, ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು, ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ಬೆಂಗಳೂರಲ್ಲಿ ನಾವು ಎಲ್ಲ ರಸ್ತೆಯನ್ನ ಸರಿ ಮಾಡಿದಿರಿ, ಗುಂಡಿ ಮುಚ್ಚಿದಿರಿ, ಕಸ ತೆಗೆದಿದ್ದೀರಿ, ಇದನ್ನ ಅಷ್ಟು ಸ್ಪಷ್ಟ ಮಾಡ್ಲಿ, ಆಮೇಲೆ ನನಗೆ ಆಹ್ವಾನ ಕೊಡ್ಲಿ. ಇದನ್ನೇ ಸರಿ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಇದನ್ನೇ ಸರಿ ಮಾಡಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೆ ಯಾಕೆ ಹಣವನ್ನ ವೇಸ್ಟ್ ಮಾಡ್ತೀರಾ? ಇಷ್ಟೇ ಅಲ್ಲ, BJP ತನ್ನ ವಿರೋಧಕ್ಕೆ ಅಡ್ಡ ಇಟ್ಟಿದ್ದು ಸಸ್ಯಕಾಶಿ ಲಾಲ್ಬಾಗನ್ನ. ಆದ್ರೆ ಈ ಆರೋಪವನ್ನ DK ಒಪ್ಪಿಕೊಳ್ಳಲು ಸುತಾರಾಮ್ ತಯಾರಿಲ್ಲ. ಲಾಲ್ಬಾಗ್ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಇತಿಹಾಸ ಗೊತ್ತಿದೆ ಅಂತಿದ್ದಾರೆ. ಈ ಮಾತಿಗೆ ಕೆರಳಿದ ಅಶೋಕ್ ಬೇರೆ ಜಾಗ ಹುಡುಕ್ರಿ ಎಂದಿದ್ದಾರೆ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗ್ ಅಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮ್ಗೆ? ಬೇರೆ ಜಾಗ ಹುಡುಕಿ. ಇನ್ನು BJPಯವರು ಒಳ್ಳೆಯ ಕೆಲಸವನ್ನ ಸಹಿಸಲ್ಲ, ಅವರಿಗೆ ಟ್ರಾಫಿಕ್ ಸಮಸ್ಯೆ ಇರಲೇಬೇಕು ಎಂದು ಸಚಿವ KJ ಜಾರ್ಜ್ DK ಬೆನ್ನಿಗೆ ನಿಂತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್ ಸರ್ಕಾರದ ಟನಲ್ ಮಾಡೋ ಶಕ್ತಿಯನ್ನೇ ಪ್ರಶ್ನಿಸಿದ್ದಾರೆ. ಇವ್ರಿಗೆ ಏನಂದ್ರೆ ಒಳ್ಳೆ ಕೆಲಸ ಮಾಡಿ ನಾನು ಟ್ರಾಫಿಕ್ ಜನರಿಗೆ ತೊಂದರೆ ಇಲ್ಲ ಅಂದ್ಬಿಟ್ಟು ಮತ್ತೆ ಇವರು ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ ಟ್ರಾಫಿಕ್ ಇದು ಇವರು ಆಡಳಿತ ಮಾಡುವಂತ ರಾಜ್ಯಗಳು ಸಮೇತ ಇದಿದೆ. ನಾವು ಟನಲ್ ರೋಡ್ ಮಾಡಕ್ಕೂ ಶಕ್ತಿ ಇದೆ ನಮಗೆ ಅಂತ ಹೇಳಿ, ಅವಾಗ ನಾವೆಲ್ಲರೂ ಕೂಡ ಇಡೀ ಬೆಂಗಳೂರು ಜನ ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗ್ಲಿ, ನಾವು ಕೂಡ ಸಹಕಾರವನ್ನ ಕೊಡಕ್ಕೆ ಸಿದ್ಧ ಇದ್ದೀರಿ. ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕಡೆಗೆ ಕಾಂಗ್ರೆಸ್ ನಾಯಕರು ಬೊಟ್ಟು ಮಾಡಿದ್ದಾರೆ. ಗಡ್ಕರಿ ಅವರೇ ಟನಲ್ ಮಾಡಿ ಎಂದಿದ್ದಾರೆ ಅಂತ BJPಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಮತ್ತೊಂದು ಕಡೆ CT ರವಿ ಖರ್ಚು ವೆಚ್ಚದ ಪ್ರಸ್ತಾಪ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಅವ್ರು ನಿತಿನ್ ಗಡ್ಕರಿ ಅವರು ಎಲ್ಲಾ ಕಡೆ ಟನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಂಬೆಯಲ್ಲಿ ಎಲ್ಲಾ ಕಡೆ ಫ್ಲೈಓವರ್ಗಳು ಕಟ್ತಾನೆ ಇದ್ದಾರೆ, ಟನಲ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಏನು ಮಾತಾಡೋದಿಲ್ಲ. ಇಲ್ಲಿ ಬಂದಾಗ ಮಾತ್ರ ನಾವು ಮಾಡಕ್ ಹೊರಟಿರೋದಕ್ಕೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಿತಿನ್ ಗಡ್ಕರಿ ಮಾಡಿಲ್ವಾ? ನಿತಿನ್ ಗಡ್ಕರಿ ಅರ್ಧ ಖರ್ಚಲ್ಲಿ ಮಾಡಿದ್ದಾರೆ, ನೀವೇ ಡಬಲ್ ಖರ್ಚು. ನೀವು ನಿತಿನ್ ಗಡ್ಕರಿ ಅವ್ರ ಹತ್ರ ಸಲಹೆ ತಗೊಳ್ಳಿ, ಅದ್ ಹೆಂಗೆ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಇದೆ ಹೇಳಿ. ಸದ್ಯ ಟನಲ್ ರಸ್ತೆ ನಿರ್ಮಾಣಕ್ಕೂ ಮೊದಲೇ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇಷ್ಟು ದೊಡ್ಡ ವಿವಾದದ ನಡುವೆ ಸರ್ಕಾರ ಯಾವ ನಿಲುವನ್ನ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.